ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನೋಡಿ, ಅಮೇರಿಕಾ ಥರದ ದೇಶದಲ್ಲಿ ಮೋರ್ ದ್ಯಾನ್ 50% ಜನ ಈ ಥರದ್ದೇನೋ ಶೇರ್ಸು, ಮ್ಯೂಚುವಲ್ ಫಂಡ್ಸು ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ನಮ್ಮ ದೇಶದಲ್ಲಿ ನೋ ವಾಟ್ 5-6% ಜನ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ನನಗೆ ಇಲ್ಲಿ ಸ್ಕೋಪ್ ಇದೆ, ಆಪರ್ಚುನಿಟಿ ಇದೆ ಅಂತ ಅನಿಸ್ತು. ಹಾಗಾಗಿ ಈ ಬಿಸ್ನೆಸ್ನ ಡಿಸೈಡ್ ಮಾಡಿದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸರಿ, ಈ ಆ್ಯಪಿಗೆ ಏನು ಹೆಸರು ಇಡಬೇಕು ಅಂತಿದ್ದೀರಾ? ಸಮೃದ್ಧಿ ಆ್ಯಪ್ ಅಂತ ಅನ್ಕೊಂಡಿದ್ದೀನಿ. ಹೇಗಿದೆ? ಸಮೃದ್ಧಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಂಪತ್ತನ್ನು ತೋರಿಸುತ್ತೆ, ಬೆಳವಣಿಗೆಯನ್ನು ತೋರಿಸುತ್ತೆ. ನೀವು ಮಾಡ್ತಿರೋ ಬಿಸ್ನೆಸ್ಗೆ ಆ್ಯಪ್ಟ್ ಆಗಿದೆ. ಥ್ಯಾಂಕ್ ಯು. ಸೊ ನಾಳೆ ಬೆಳಗ್ಗೆ ಒಂದು ಆಫೀಸ್ ಸ್ಪೇಸ್ ನೋಡಬೇಕು, ಹೋಗ್ತಾ ಇದ್ದೀನಿ. ಹಾಗೆ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನೀವು ಕೊಟ್ಟಿರೋ ಸಿಹಿ ಸುದ್ದಿಗೆ ನಾನು ಅಡುಗೆ ಜೊತೆಗೆ ಪಾಯಸ ಮಾಡ್ಕೊಂಡ್ಬರ್ತೀನಿ. ಪ್ಲೀಸ್. ಎಸ್. ಓಡಿ. ಜೈ, ನೀವು ತುಂಬಾ ಹ್ಯಾಪಿ ಆಗಿದ್ದೀರಲ್ಲ, ಇದು ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನೀವು ಯಾವಾಗಲೂ ಇದೇ ತರ ಇರಬೇಕು, ಓಕೆನಾ? ವೈ ನಾಟ್ ಬೇಬಿ, ಖಂಡಿತ ಇರ್ತೀನಿ. ನನ್ನ ಪಾಲಿಗೆ ಇವತ್ತು ವಿಕ್ಟೋರಿಯಸ್ ಡೇ, ವಿಕ್ಟ್ರಿ ಸಿಕ್ಕಿರೋ ದಿನ ಅಂತ ಫೀಲ್ ಆಗ್ತಿದೆ ನನಗೆ. ಬೇಬಿ, ಲಿಟ್ರಲಿ ಇವತ್ತು ನನಗೆ ಖುಷಿ, ನೆಮ್ಮದಿ ಎಲ್ಲ ಪೀಕಲ್ಲಿದೆ ಬೇಬಿ. ಲಿಟ್ರಲಿ ಹಿಂಗೆ ಅಂತಂದ್ರೆ ಮೌಂಟ್ ಎವರೆಸ್ಟ್ ಎತ್ತಿ ತುತ್ತ ತುದಿಯಲ್ಲಿ ಬಾವುಟ ನೆಟ್ಟಿರೋ ಫೀಲಲ್ಲಿದ್ದೀನಿ ನಾನು. ಡೋಪಮೀನ್ ಹಂಗೆ ಬಾಡಿ ಒಳಗಡೆ ರಶ್ ಆಗ್ತಿದೆ ಬೇಬಿ. ಇನ್ನ ಅವನ ಕಾಟ ನನಗಿರೋದಿಲ್ಲ, ಅವನ ಅಡ್ಗಾಲು ನನಗಿರೋದಿಲ್ಲ. ಲಿಟ್ರಲಿ ಹೆಂಗೆ ಅಂತ ಅಂದ್ರೆ, ಅವನು ತನ್ನ ಸ್ವಂತ ತಂದೆಯ ಸಮಾಧಿ ನೋಡ್ಬೇಕು ಅಂತ ಬಂದ್ರು ನನ್ನ ಪರ್ಮಿಷನ್ ಬೇಕು. ಈಗ ಒಂಥರ ವೀಸಾ ಅಥಾರಿಟಿ ಆಫೀಸರ್ ಇದ್ದಾಗೆ ನಾನು ವೀಸಾ ಕ್ಲಿಯರೆನ್ಸ್ ಕೊಟ್ರೇನೆ ನನ್ನ ಪ್ರಾಪರ್ಟಿ ಒಳಗಡೆ ಅವನಿಗೆ ಎಂಟ್ರಿ. ಇಲ್ಲ ಅಂದ್ರೆ ಟು ಬಿ ಫ್ರ್ಯಾಂಕ್ ಬೇಬಿ, ಅವನ ಹತ್ರ ಇರೋ ಅಷ್ಟು ಆಸ್ತಿನ ಕಿತ್ಕೊಂಡು ಅವನ್ನ ಬೀದಿ ಪಾಲ್ ಮಾಡೋದ್ನಲ್ಲ, ಅವತ್ತು ನನಗೆಷ್ಟು ಖುಷಿ ಆಗಿರಲಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗಿವತ್ತು. ಇನ್ನು ಮೇಲೆ ದಿವಾನ್ ಅನ್ನೋ ಬ್ರ್ಯಾಂಡ್ಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಓನ್ ಅಂಡ್ ಓನ್ಲಿ ವಾರಸ್ದಾರ ಜೈದೇವ್ ದಿವಾನ್. ಇನ್ಮೇಲೆ ನಿಮ್ನ ಹಿಡಿಯೋರೇ ಇಲ್ಲ ಬಿಡಿ ಜೈ. ಎಸ್ ಬೇಬಿ, ನಾನು ಇವಾಗ ಎಲ್ಲೋ ಹೋಗ್ಬಿಟ್ಟೆ ಬೇಬಿ, ನನ್ನ ರೇಂಜ್ ಚೇಂಜ್ ಬೇಬಿ. ಇನ್ನು ಮೇಲೆ ಅವನಿಗೆ ಯಾವ ರೇಂಜ್ಗೆ ಕಾಟ ಕೊಡ್ತೀನಿ ಅಂದ್ರೆ, ಈ ಆಯಕಟ್ಟಿನ ಜಾಗದಲ್ಲಿ ತಿಗಣೆ ಸೇರ್ಕೊಂಡು ಮನುಷ್ಯರಿಗೆ ಕೊಡಬಾರ್ದು ಹಿಂಸೆ ಕೊಡುತ್ತಲ್ಲ, ಆ ಲೆವೆಲ್ಗೆ ಚಿತ್ರ ಹಿಂಸೆ ಕೊಡ್ತೀನಿ. ಇಷ್ಟು ದಿನ ಆದರೂ ನನ್ನ ಮತ್ತೆ ಅವನ ಮಧ್ಯೆ ಒಂದು ಚೂರೋ ಪಾರೋ ಚಿಕ್ಕ ಸೆಂಟಿಮೆಂಟ್ ಇತ್ತು ಬೇಬಿ. ಆದ್ರೆ ಇವತ್ತು ಅದು ಡಿಡಿಟ್ಟು. ಒಂದು ಟೈಮ್ ಇತ್ತು ಬೇಬಿ, ನನಗೇನಾದ್ರೂ ಬೇಕು ಅಂದ್ರೆ ಚಿಕ್ಕ ಮಕ್ಕಳು ಚಾಕ್ಲೇಟ್ಗೋಸ್ಕರ ಬೆನ್ನ ಹಿಂದೆ ಬೀಳ್ತಾರಲ್ಲ, ಆ ರೀತಿ ಬ್ರೋ ನನಗೆ ಅದು ಬೇಕು, ಬ್ರೋ ನನಗೆ ಇದು ಬೇಕು ಅಂತ ಅವನಿಂದ ಬಾಲ ಅಳ್ಳಾಡ್ಸ್ಕೊಂಡು ಓಡಾಡ್ಬೇಕಿತ್ತು ನಾನು. ಆದ್ರೆ ಈಗ ಅವನನ್ನ ಆಟ ಆಡಿಸೋ ಲೆವೆಲ್ಗೆ ಬಂದಿದ್ದೀನಿ. ನೋಡ್ತಾ ಇರು ಅವನನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ಅವನು ಈ ಕಾಂಪೌಂಡ್ ಒಳಗಡೆ ಕಾಲಿಡಬೇಕು ಅಂತಂದ್ರೂ ನನ್ನ ಪರ್ಮಿಷನ್ ತಗೊಂಡು ಬರಬೇಕು. ಆ ಲೆವೆಲ್ಗೆ ಇಡ್ತೀನಿ ಅವನನ್ನ. ಜೆಡಿ, ವಾಟ್ ಅ ಗ್ರೇಟ್ ಅಚೀವ್ಮೆಂಟ್ ಮ್ಯಾನ್. ಏಯ್ ಶಬಾಷ್ ಬೇಟಾ, ಶಬಾಷ್. ಅಳೆಮಯ್ಯ, ಏನೇ ಹೇಳು, ನೀನಿದನ್ನ ಮಾಡಬಾರ್ದಾಗಿತ್ತು. ಓ ಮಾಮ್ಸ್, ಯಾವಾಗ ಬಂದೆ ನೀನು? ನಿನ್ನ ಕಡೆ ಗಮನನೇ ಕೊಡಲಿಲ್ಲ. ಸಾರಿ ಮಾಮ್, ಸಾರಿ. ನಾವು ನಮ್ಮದೇ ಖುಷಿಲಿ ತೆಲಾಡ್ತಾ ಇದೀವಿ ಅಲ್ವಾ ಬೇಬಿ? ಏನಂದ್ರೆ ಇನ್ನೊಂದ್ಸಲ ಹೇಳ. ಅಳೆಮಯ್ಯ, ನೀನು ಮಾಡಿದ್ದು ತಪ್ಪು ಒಂದೇ. ನಾನು ಮಾಡಿದ ತಪ್ಪ? ಮಾಮ್, ದಿಸ್ ಇಸ್ ಫ್ಯಾಮಿಲಿ ಮ್ಯಾಟರ್. ಇದಕ್ಕೆ ನಿನ್ನ ತಲೆ ಹಾಕ್ಬೇಡ ಮಾಮ್ಸ್. ಏನು ಹೇಳ್ತಾ ಇದ್ದೀಯ ಅಳಿಮಯ್ಯ? ನಾನು ನಿನ್ನ ಫ್ಯಾಮಿಲಿ ಅಲ್ವೇನೋ, ನನ್ನನ್ನು ಹೊರಗಿಟ್ಟು ಮಾತಾಡ್ತಿದ್ಯಾ? ಕಮ್ ಆನ್ ಮಾಮ್ಸ್, ಡೋಂಟ್ ಮಿಸ್ಟೇಕ್ ಮೀ. ನೀನು ಫ್ಯಾಮಿಲಿನೇ, ಆದರೆ ಇದು ರಕ್ತ ಸಂಬಂಧಿ ಸಮಸ್ಯೆ. ಈ ಬ್ಲಡ್ ಸ್ಟಿಕ್ಕರ್ ದನ್ ವಾಟರ್ ಅಂತಾರಲ್ಲ, ಆದರೆ ನನ್ನ ವಿಚಾರದಲ್ಲಿ ಬ್ಲಡ್ ಸ್ಟಿಕ್ಕರ್ ದನ್ ಮಿಲ್ಕ್ ಶೇಕ್ ಆಗೋಗ್ಬಿಟ್ಟಿದೆ. ರಕ್ತ ಸಂಬಂಧದಲ್ಲಿ ಬಂದಿರೋ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ. ಅದು ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ನನಗೆ ಮಾತ್ರ ಅರ್ಥ ಆಗುವಂಥದ್ದು. ಅಲ್ಲ ಕಣೋ ಮಾಮ್ಸ್, ಪ್ಲೀಸ್, ಗೌರವಾನ್ವಿತವಾಗಿ ಹೇಳ್ತಾ ಇದ್ದೀನಿ, ಮುಚ್ಕೊಂಡು ಹೋಗ್ಬಿಡು.
ಜೈ ಅವ್ರಿಗೆ ಹರ್ಟ್ ಆಯ್ತು ಅನ್ಸುತ್ತೆ. ಆದರೆ ಆಯಿತು, ಅದಕ್ಕೆ ನಾನೇನು ಮಾಡಲಿ ಬೇಬಿ. ಯಾರ್ಯಾರು ಹೆಂಗೆ ಆ್ಯಂಡ್ ಅವ್ರಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಗೆಳೆಯ ಹೊಸ್ದಾಗೇನೋ ಶುರು ಮಾಡ್ತೀನಿ ಅಂತಂದ. ಏನು ಮಾಡ್ತಿದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ನೆನ್ಸ್ಕೊತಿದ್ದಂಗೆ ಫೋನ್ ಮಾಡ್ದಲ್ಲೋ, ಏನೋ ಇದು ಗೆಳೆಯ. ನಮ್ಮಿಬ್ಬರ ಮಧ್ಯೆ ಎಂಥ ಟೆಲಿಪತಿ ವರ್ಕ್ ಆಗ್ತಾ ಇದೆ. ಏನಪ್ಪ ಭಗವಂತ ನಿನ್ನ ಲೀಲೆ. ಲವರ್ಸ್ ಮಧ್ಯನೂ ಇಂಥ ಕೆಮಿಸ್ಟ್ರಿ ಇರಲ್ಲ, ಅಂಥ ಕೆಮಿಸ್ಟ್ರಿ ನಮ್ಮದು. ಹೇಳಪ್ಪ ಗೆಳೆಯ, ಏನೋ ಸಮಾಚಾರ? ಎಲ್ಲೋ ಇದೆಯಾ? ಇನ್ನೆಲ್ಲಪ್ಪ, ಕತ್ಲಾಗ್ತಿದ್ದಂಗೆ ಗೂಡ್ ಸೇರ್ಕೊಂಡ್ಬಿಡ್ತೀನಿ. ಸದ್ಗೃಹಸ್ಥ ಕಣ ನಾನೀಗ. ಲವ್, ಮನೇಲಿ ಇದ್ದೀನಿ ನನಗೆ ಸದ್ಗೃಹಸ್ಥ, ಗೂಡಲ್ಲಿದ್ದೀನಿ ಅಂತ ಯಾಕೋ ಇಷ್ಟೊಂದೆಲ್ಲ ಪಿಟಿಕೆ ಆಗ್ತೀಯಾ? ಕೇಳಿದಷ್ಟಕ್ಕೆ ಉತ್ತರ ಕೊಡು. ಗೆಳೆಯ, ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲೋ. ಸ್ಕೂಲಲ್ಲಿದ್ದಾಗಲೇ 2 ಮಾರ್ಕ್ ಕ್ವಶನ್ಗೆ 2 ಪುಟ ಬರಿತಾ ಇದ್ದೆ ಆನ್ಸರ್ ನಾನು, ಅಂತ ನನ್ನ ಮಗ ನಾನು. ಓಹೋ, ತಮ್ಮ ಲೆಗಸಿ ಅವಾಗಿಂದ ಬಂದಿದೆ. ದೊಡ್ಡ ಲೆಜೆಂಡ್ ನೀನು. ಎಸ್. ಆಯ್ತು ಬಿಡಪ್ಪ, ನಿನಗೆ ಒಂದು ಹೇಳಿದ್ರೆ 100 ಮಾತಾಡ್ತೀಯ. ಆದರೂ ನಾನೇ ಬೇಕಲ್ಲ ನಿನಗೆ. ಏನು ಮಾಡೋಕ್ಕಾಗುತ್ತಪ್ಪ, ಈ ಪ್ರಾರಬ್ಧ ಕರ್ಮಗಳು ಅಂತ ಇರ್ತವೆ, ಅದನ್ನ ಅನುಭವಿಸ್ಲೇಬೇಕಲ್ಲ. ಅಂದರೆ ನಾನು ಪ್ರಾರಬ್ಧ ಕರ್ಮನ? ಬಾಯ್ಬಿಟ್ಟು ಬೇರೆ ಹೇಳ್ಬೇಕೇನೋ. ಸರಿ ಆಯ್ತು ಬಿಡಪ್ಪ, ಈಗ ವಿಷಯ ಏನು ಅಂತ ಹೇಳು. ಸುಮ್ಮನೆ ನನಗೆ ಹೇಳ್ಬಿಟ್ಟು 1ಕ್ಕೆ 20 ನೀನು ಮಾತಾಡ್ತಾ ಇರ್ಬೇಡ. ಏನು ಹೇಳು? ಒಂದು ಕೆಲಸ ಇತ್ತು ಕಣ. ಕೆಲಸನಾ? ಈಗ ಬರ್ಬೇಕೇನಾ? ಸರಿ, ಈಗಲೇ ಬರ್ತೀನಿರ. ಹೌದು, ಯಾಕೋ ಜಿಂಕೆ ಥರ ಜಿಗಿತಾ ಇದೆಯಾ? ಕೆಲಸ ಇದೆ ಅಂತ ಹೇಳಿದೆ. ಏನು ಕೆಲಸ ಅಂತ ಹೇಳಿದ್ನಾ? ನೀನು ಅನ್ಕೊಂಡಿರೋ ಥರದ ಕೆಲಸ ಎಲ್ಲ ಏನೂ ಅಲ್ಲ. ನಾಳೆ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಓಹ್, ಅಂದರೆ ಡ್ರೈವ್ ಮಾಡೋದಕ್ಕೆ ಕರಿತಾ ಇದೆಯಾ? ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತೇನೋ? ನಾನು ಏನೋ ಅಂತ ಅನ್ಕೊಂಬಿಟ್ಟೆ. ಅನ್ಕೋತೀಯಪ್ಪ, ನೀನು ಯಾವಾಗಲೂ ಅದೇ ಧ್ಯಾನದಲ್ಲಿ ಇರ್ತೀಯಲ್ಲ, ಅನ್ಕೊಳ್ದೆ ಏನು ಮಾಡ್ತೀಯ ಹೇಳು? ನಾನು ಸೀರಿಯಸ್ ಆಗಿ ಈ ಥರ ಮಾತಾಡಬೇಕು. ಓಹ್, ಸೀರಿಯಸ್ ಆಗಿ ಅಂದರೆ ಗಂಭೀರವಾಗಿ? ಏನಪ್ಪ ಅಂತ ವಿಷಯ? ಎಲ್ಲ ಗೊತ್ತಿದ್ದು ಏನು ಗೊತ್ತಿದ್ದ ಇರೋ ಥರ ನಾಟಕ ಮಾಡಬೇಡ. ಅಮ್ಮ ನಿನ್ಗೆಲ್ಲ ವಿಷಯನೂ ಹೇಳಿರ್ತಾರೆ. ಅದ್ರ ಗೆಳೆಯ, ಇವರ್ ಇಂಟು ಡಾಕ್ಟರ್ ಫಾರ್ಮನ್ನು. ಅದೇ ಒಂದು ಆಫೀಸ್ ಸ್ಪೇಸ್ ನೋಡಬೇಕು. ನಾನು ನಾಳೆ ಬೆಳಗ್ಗೆ ನಿಂಗೆ ಒಂದು ಫೋನ್ ಮಾಡ್ತೀನಿ, ಅಲ್ಲಾದ್ರೂ ಮೀಟ್ ಮಾಡೋಣ. ಸೂಪರ್ ಗೆಳೆಯ, ಸೂಪರ್ ಕಣ. ಬರ್ತೀನಿ. ಏನಾಯ್ತಾ ನಂದು? ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ಯಾ? ಫಸ್ಟ್ ಸ್ವೀಟ್ ತಮ್ಮ. ಅಲ್ಲ, ಏನ್ ವಿಷಯ? ತಗೊಂಬೋಗಿ ಹೇಳ್ತೀನಿ. ಎಂತ ಒಳ್ಳೆ ನ್ಯೂಸ್ ಕೊಟ್ಟ ಗೆಳೆಯ, ವೆರಿ ಹ್ಯಾಪಿ ಕಣ. ಏನಾಯ್ತಾ ನಂದ? ಅಮ್ಮ, ನೀವು ಹೇಳ್ದಂಗೆ ಆಯ್ತಮ್ಮ. ಗೆಳೆಯ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಳೆ ಗೌತಮ್ ದಿವಾನ್ ನಾವು ನೋಡ್ತೀವಮ್ಮ. ಅಮೃತಧಾರೆ